ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಮೈಲಿಂಗ್ ಸ್ಟಾರ್ ಸಿದ್ಧಾರ್ಥ್. ಇವತ್ತು ನಿಮಗೆ ನಾನು ಒಂದು ಒಳ್ಳೆ ಅದ್ಭುತವಾದ ಒಂದು ವ್ಯೂ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು HD ಕೋಟೆ ತಾಲೂಕಲ್ಲಿ ಬರುವಂಥದ್ದು ಚಿಕ್ಕದೇವಮ್ಮನ ಬೆಟ್ಟ. ಸೊ ನಿಮಗೆ ತುಂಬ ಖುಷಿ ಆಗುತ್ತೆ ಈ ವ್ಯೂ ನೋಡಿದ್ರೆ. ಸೊ ಚಿಕ್ಕದೇವನ ಬೆಟ್ಟ ಅಂತಂತಂದರೆ ನಿಮಗೆ ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿಯ ಸಹೋದರಿ ಅಂತ ಹೇಳ್ತಾರೆ. ಸೊ ಒಂದು ನಿಮಿಷ ಬೈಕ್ ನಿಲ್ಲಿಸ್ತೀನಿ. ಮೈಸೂರು ಚಾಮುಂಡೇಶ್ವರಿಯ ಸಹೋದರಿ ಚಿಕ್ಕದೇವಮ್ಮ. ಸೊ ಇಲ್ಲಿ ಬಂದು ನೆಲೆ ಹುಟ್ಟಿರುವಂಥದ್ದು ತುಂಬ ಪವರ್ಫುಲ್ ದೇವಿ ಅಂತ ಹೇಳ್ತಾರೆ. ಸೊ ನಾನು ಕೂಡ ತುಂಬ ಸರಿ ಬಂದಿದ್ದೀನಿ. ಸೊ ತುಂಬ ಒಂದೊಳ್ಳೆ ವ್ಯೂ ಇದು. ಸೊ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ, ತೋರಿಸ್ತೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಚಿಕ್ಕದೇವಮ್ಮನ ಬೆಟ್ಟ. ಇದು ಬ್ಯಾಕ್ ಸೈಡಿಂದ ತೆಗಿತಿರೋಂತಹ ವಿಡಿಯೋ. ನಾನು ಫ್ರಂಟಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಫ್ರಂಟು ವಿಡಿಯೋ ತೋರಿಸ್ತೀನಿ ನಿಮಗೆ. ಬೆಟ್ಟ ಯಾವ ರೀತಿ ಒಂದೊಳ್ಳೆ ವ್ಯೂ ಸಿಗುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಬರ್ತಂದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ. ಮೈಸೂರಿಂದ ಬರೋರಿಗೆ ತುಂಬಾ ಹತ್ರ ಇದು. ನೀವು ಯಾವ ಕಡೆ ಕೂಡ ನೋಡಿದ್ರು ಕೂಡ ಹಚ್ಚ ಹಸಿರಾಗಿರುತ್ತೆ. ನಿಮಗೆಲ್ಲೂ ಕೂಡ ಮನಸ್ಸಿಗೆ ಬೇಜಾರಾಗುವಂತಹ ಯಾವುದೇ ಒಂದು ಸಂದರ್ಭ ಇದ್ರೂ ಕೂಡ ಈ ಒಂದು ಜಾಗಕ್ಕೆ ಬನ್ನಿ, ತುಂಬಾ ಖುಷಿ ಪಡ್ತೀರ ನೀವು. ಹಾಗಾಗಿ ನಾನು ಗುಂಡ್ಲುಪೇಟೆ ಹೋಗ್ತಾ ಇದ್ದೆ. ಗುಂಡ್ಲುಪೇಟೆಗೆ ಹೋಗುವಂಥ ದಾರಿಲೇ ಸಿಗುತ್ತೆ ಇದು, ಮಧ್ಯ ರೋಡಲ್ಲಿ. ಈ ವಿಡಿಯೋ ನಿಮಗೋಸ್ಕರನೇ ನಾನು ವಿಡಿಯೋ ಮಾಡ್ತಿದ್ದೆ. ಯಾವಾಗಲೂ ಕೂಡ ನಾನು ಬ್ಲಾಗ್ ಯಾವುದು ಮಾಡಿಲ್ಲ, ನಿಮಗೋಸ್ಕರನೇ ವಿಡಿಯೋ ಮಾಡಿರೋದು. ದಯವಿಟ್ಟು ಈ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಚಿಕ್ಕದೇವಮ್ಮನ ಬೆಟ್ಟ. ತುಂಬ ವ್ಯೂ ಚೆನ್ನಾಗಿದೆ. ಸೊ ನೋಡಿ, ಆ ತುದಿಲಿ ಕಾಣ್ತಿರುವಂಥದ್ದು ಚಿಕ್ಕದೇವಮ್ಮನ ವಿಗ್ರಹ ಇರುವಂತಹ ಒಂದು ದೇವಸ್ಥಾನ. ಕಾಣಿಸ್ತಾ ಇದೆಯಾ ನಿಮಗೆ? ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಹೋಯ್ತು ಅಂತಂದರೆ ತುಂಬಾ ವ್ಯೂ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ ಈ ಜಾಗಕ್ಕೆ ಬರಲಿಕ್ಕೆ. ನಾನು ಅವಾಗವಾಗ ಬರ್ತಾ ಇರ್ತೀನಿ. ನೀವು ಒಂದ್ಸರಿ ವಿಸಿಟ್ ಕೊಡಿ. ಏಕೆಂದರೆ ಈ ಥರ ನೇಚರ್ ನಮಗೆ ಇತ್ತೀಚೆಗೆ ಸಿಗ್ತಾ ಇಲ್ಲ. ಸೊ ನಮ್ಗೆ ಸಿಕ್ಕಿದೆ, ನಾವು ಈ ಕಡೆ ಬರ್ತೀವಿ, ಈ ಕಡೆ ನೋಡ್ತೀವಿ ಅನ್ನೋದೇ ನಮಗೆ ಒಂದು ಅದ್ಭುತವಾದಂಥ ಒಂದು ಖುಷಿ ಕೊಡುತ್ತೆ ನಮಗೆ ಒಂದು ವಿಷಯ. ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಜಾಗ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ನೋಡ್ತಾ ಇರ್ಬೋದು ನೀವು, ಇದು ಚಿಕ್ಕದೇವಮ್ಮನ ಬೆಟ್ಟದ ಕೆಳಗೆ ಇರುವಂತಹ ಒಂದು ಚಿಕ್ಕ ಗುಡ್ಡ. ಸೊ ನಾನು ಬೆಟ್ಟ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ ಇದೆ. ನೀವು ಸುತ್ತಮುತ್ತ ಎಲ್ಲೇ ನೋಡಿದ್ರು ಕೂಡ ಒಂದೊಳ್ಳೆ ವ್ಯೂ ನೋಡ್ಬೋದು. ಹಚ್ಚ ಹಸಿರಿಂದ ಕೂಡಿರುತ್ತೆ ಎಲ್ಲ ಕಡೆ. ತುಂಬ ಮನಸ್ಸಿಗೆ ಸಮಾಧಾನ ಕೊಡುವಂಥ ಒಂದೊಳ್ಳೆ ಪ್ಲೇಸ್ ಅಂತಂದರೆ ಈ ಚಿಕ್ಕದೇವಮ್ಮನ ಬೆಟ್ಟ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗುವಂಥ ಪಾದದ ಮೆಟ್ಟಿಲುಗಳು. ಇದು ಬಂದು ನೀವು ನಡ್ಕೊಂಡು ಕೂಡ ಹತ್ಬೋದು. ಸೊ ನಿಮಗೆ ಕಾರು, ಬಸ್ಸು, ವ್ಯಾನಲ್ಲಿ ಏನಾರು ಬರ್ತೀನಿ ಅಂದರೆ ಆ ಕಡೆ ರೋಡಿದೆ, ನಾನು ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ನಡ್ಕೊಂಡು ಹೋಗುವಂಥ ಭಕ್ತಾದಿಗಳು ನಡ್ಕೊಂಡು ಹೋಗ್ಬೋದು. ಆರಾಮಾಗಿದೆ ಜಾಗ, ಪ್ಲೇಸ್ ನೀವು ನೋಡ್ತಾ ಇರ್ಬೋದು. ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಬರ್ಬೋದು. ಎದುರು ಬೇಕಾದಂತಹ ಯಾವುದೇ ಒಂದು ಏನಿಲ್ಲ. ಸೊ ಯಾಕೆಂದರೆ ಇಲ್ಲಿ ಯಾವುದೇ ಕಾಡು ಪ್ರಾಣಿಗಳ ಒಂದು ಹಾವಳಿ ಇಲ್ಲ, ಏನಿಲ್ಲ. ಆನೆಗಳು ಬರ್ತಾವಂತೆ, ಬಟ್ ನೈಟ್ ಟೈಮು. ಸೊ ಬೆಳಗಿನ ಜಾವ ಬರಲ್ಲ ಅಂತ ಹೇಳ್ತಾರೆ. ಸೊ ನಾವು
ದೊಡ್ಡ ಹೊತ್ತಲ್ಲಿ. ಸೊ ನೈಟ್ ಟೈಮು ಬರ್ಬೋದೇನೋ, ಬಟ್ ಬೆಳಗಿನ ಜಾವ ಯಾವುದೇ ಕಾರಣಕ್ಕೂ ಕಾಣಿಸ್ಕೊಳ್ಳಲ್ಲ. ನೀವು ಆರಾಮಾಗಿ ದೇವಿ ದರ್ಶನ ಮಾಡ್ಬೋದು, ಬರ್ಬೋದು. ಓಕೆ, ನೆಕ್ಸ್ಟ್ ದೇವಿ ದರ್ಶನ ಮುಗಿಸ್ಕೊಂಡು ನೀವು ರಿಟರ್ನ್ ಬರುವಾಗ ಅದೇ ರೋಡಲ್ಲಿ ಒಂದು ಆಲ್ಗಡಿ ಅಂತ ಸಿಗುತ್ತೆ. ನಿಮ್ಗೆ ತುಂಬ ಒಂದೊಳ್ಳೆ ವ್ಯೂ ಅದು. ಅದು ಜೋಗ ಜಲಪಾತದ ನೀರು ಬರುತ್ತೆ ಗೊತ್ತಾ, ಆ ಥರ ಏನು ಬರಲ್ಲ. ಒಂದೊಳ್ಳೆ ಕಾಲುವೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಸೈಡು. ಆ ಒಂದು ಕಾಲುವೆಯಲ್ಲಿ ನಿಮ್ಗೆ ಒಳ್ಳೆ ಒಂದು ವ್ಯೂ ಮತ್ತು ಸ್ನಾನ ಮಾಡ್ಬೋದು. ಸೊ ನಿಮ್ಗೆ ಒಂದೊಳ್ಳೆ ಏನು ಹೇಳ್ತಾರೆ, ಅದು ಒಂದು ಪ್ರಕೃತಿಯ ಒಂದು ವಿಸ್ಮಯ ಏನು ಹೇಳ್ತಾರೆ ಆ ಥರ ಇದೆ. ತುಂಬ ಖುಷಿ ಪಡ್ತೀರಾ ನೀವು. ಯಾವುದೇ ಕಾರಣಕ್ಕೂ ಈ ಒಂದು ಜಾಗನ ನೀವು ಮಿಸ್ ಮಾಡಿಕೊಳ್ಳೇಬಿಡಿ. ಯಾಕೆಂದರೆ ನಿಮ್ಗೆ ಯಾವುದೇ ಸಮಸ್ಯೆಗಳಿರಲಿ ಏನೇ ಇರಲಿ, ಈ ಒಂದು ದೇವಿ ದರ್ಶನ ಮಾಡಿದ್ರೆ ಕಡಿಮೆ ಆಗುತ್ತೆ ಅಥವಾ ಪೂರ್ತಿ ಕಂಪ್ಲೀಟ್ ಆ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ಬೋದು ರೋಡು ಎಷ್ಟು ನೀಟಾಗಿದೆ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಬೆಟ್ಟಕ್ಕೆ ಬರಲಿಕ್ಕೆ. ತುಂಬಾ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೆ ಸಿಟಿಲಿ ಹೈವೇ ರೋಡ್ ಬರುತ್ತಲ್ಲ, ಸೊ ಅದೇ ರೀತಿ ಮಾಡಿದ್ದಾರೆ ಹೈವೇ ರೋಡ್ ಥರನೇ. ಸೊ ಈ ರೋಡ್ ಬಂದು ಗುಂಡ್ಲುಪೇಟೆಗೆ ಹೋಗುತ್ತೆ ರೋಡು. ಗುಂಡ್ಲುಪೇಟೆಯಿಂದನೂ ಚಿಕ್ಕಮಂಗ್ಳೂರಿಗೆ ಬರ್ಬೋದು, ಈ ಕಡೆ HD ಕೋಟೆಯಿಂದನೂ ಬರ್ಬೋದು, ಆ್ಯನ್ಪೋಸ್ಟಿಂದನೂ ಬರ್ಬೋದು, ಮೈಸೂರಿಂದನೂ ಬರ್ಬೋದು. ನಿಮ್ಗೆ ಎಲ್ಲ ಕಡೆ ದಾರಿ ಇದೆ ಚಿಕ್ಕಮಂಗ್ಳೂರಿಗೆ ಬರಲಿಕ್ಕೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಂದೊಳ್ಳೆ ವ್ಯೂ ನೋಡ್ಬೋದು ಅಂತಂದರೆ ಪ್ರಕೃತಿ ಅಂದ್ರೇ ಹಾಗೆ, ತನ್ನ ಮಡಿಲಲ್ಲಿ ತುಂಬ ವಿಷಯಗಳನ್ನ ಬಚ್ಚಿಟ್ಕೊಂಡಿರುತ್ತೆ. ನಮಗೆ ಗೊತ್ತಿರಲ್ಲ. ಈಗಿನ ಕಾಲದಲ್ಲಂತೂ ಕಲಿಯುಗ ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದೇ ನಮ್ಮ ಒಂದು ಪ್ರಪಂಚ ಅಂದಮೇಲೆ ನಾಸ್ತಿಕರು ಆಸ್ತಿಕರು ಎಲ್ಲ ಇರ್ತಾರೆ. ದೇವ್ರು ನಂಬೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಂಥ ವಿಷಯ. ಸೊ ವಿಜ್ಞಾನ ನಂಬೋರು ಕೆಲವರು ಇದ್ದರೆ, ದೈವ ನಂಬೋರು ಕೆಲವರು ಇರ್ತಾರೆ. ಹಾಗಾಗಿ ಯಾವುದೇ ಟೆನ್ಷನ್ ಬೇಡ. ಅವರವರ ಒಂದು ಮನಸ್ಥಿತಿಗೆ ಅವರವರು ಇರ್ತಾರೆ. ನಾಸ್ತಿಕರು ಇರ್ತಾರೆ, ಆಸ್ತಿಕರು ಇರ್ತಾರೆ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವರವರ ಅಭಿಪ್ರಾಯ ಅಲ್ವಾ, ಅವರವರ ಅಭಿಪ್ರಾಯ ಅವ್ರವ್ರ ಇಷ್ಟ. ನಾವು ಅವ್ರಿಗೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕರೆಕ್ಟ್ ಅಲ್ವಾ? ತುಂಬ ಖುಷಿ ಆಗುತ್ತೆ ಈ ಜಾಗಕ್ಕೆ ಬರಲಿಕ್ಕೆ. ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂತಂದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಯಾವುದೇ ಟೆನ್ಷನ್ ಇದ್ರೂ ಕಡಿಮೆ ಮಾಡ್ಕೋಬೋದು. ಪ್ರಕೃತಿ ಒಂದು ಏನು ಹೇಳ್ತಾರೆ, ಆ ಮಡಿಲು, ಪ್ರಕೃತಿಯ ಮಡಿಲೇ ಒಂಥರ ಏನೋ ಚೆಂದ, ಒಂದು ತಾಯಿಯ ಮಡಿಲು ಥರ ಅಲ್ವಾ? ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ, ಪ್ರಕೃತಿ ಅಂದ್ರೇನು, ತಾಯಿ ಮಡಿಲು ಅಂದ್ರೇನು ಅಂತ. ಸೊ ಥ್ಯಾಂಕ್ ಯು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನೀವು ಕೇಳಿರ್ತೀರ ನುಗು ಜಲಾಶಯ. ಸೊ ತುಂಬಾ ವ್ಯೂ ಚೆನ್ನಾಗಿದೆ. ನಮ್ಗೆ ಇವತ್ತು ಒಳಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಸೊ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಚಿಕ್ಕಮಂಗ್ಳೂರು ಆಸುಪಾಸಲ್ಲೇ ಬರುತ್ತೆ. ಒಂದು 2 or 3 ಕಿಲೋಮೀಟರ್ ಅಷ್ಟೇ ಬರೋದು, ಅದಕ್ಕಿಂತ ಹೆಚ್ಚೇನಿಲ್ಲ. ತುಂಬ ಒಳಗಡೆ ಹೋದ್ರೆ ತುಂಬ ವ್ಯೂಸ್ ಚೆನ್ನಾಗಿದೆ. ಸೊ ಇವಾಗ ನೀರು ಬಿಟ್ಟಿಲ್ಲ, ನೀರು ಕಡಿಮೆ ಇದೆ, ಹಾಗೆ ಸ್ವಲ್ಪ ವ್ಯೂ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ. ಸೊ ಇದು ವ್ಯೂ, ನುಗು ಜಲಾಶಯದ ಒಂದು ವ್ಯೂ. ಒಳಗಡೆ ಹೋದ್ರೆ ತುಂಬಾ ಅದ್ಭುತವಾಗಿದೆ ಜಾಗ. ಸೊ ನಿಮಗೆ ಬನ್ನಿ, ಈ ಕಡೆ ಬಂತು ಅಂದರೆ ಈ ಒಂದೆಲ್ಲ ಜಾಗ ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇದು ನುಗು ಜಲಾಶಯದ ಎಂಟ್ರಿ ಬರುತ್ತೆ ಇಲ್ಲೇ. ಸೊ ಇವತ್ತು ನಾನು ಒಳಗಡೆ ಹೋಗ್ತಾ ಇಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ಬಂತು ಅಂದರೆ ಇಲ್ಲೊಂದು ವಿಸಿಟ್ ಹಾಕ್ಬೋದು. ಸೊ ಮಳೆ ಟೈಮಲ್ಲೆಲ್ಲ ಬರೋಕ್ಕೆ ಹೋಗ್ಬಿಡಿ, ಈ ಕಡೆ ಎಲ್ಲ ಒಳಗಡೆ ಎಂಟ್ರಿ ಇರಲ್ಲ ಮಳೆ ಟೈಮಲ್ಲಿ. ಯಾಕೆಂದರೆ ಅವರು ಕೂಡ ಪ್ರವಾಸಿಗರ
ಒಂದು ಆರೋಗ್ಯದ ಬಗ್ಗೆ ಗಮನ ಇರುತ್ತಲ್ವ, ಹಾಗಾಗಿ ಒಳಗಡೆ ಬಿಡೋದಿಲ್ಲ. ಸೊ ಹೊರಗಡೆಯಿಂದ ವ್ಯೂ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಒಂದು ವಿಸಿಟ್ ಕೊಡಿ, ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ನುಗು ಜಲಾಶಯದ ಒಂದು ಸರ್ಕಲ್, ಇದು ಹೊರಗಡೆಯಿಂದ ಗೇಟಿಂದ ಒಂದು ಸರ್ಕಲ್ ನೋಡ್ತಾ ಇರ್ಬೋದು ನೀವು. ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ನುಗು ಜಲಾಶಯ ಘಟಕ ಇಲ್ಲೇ ಇದೆ. ಇಲ್ಲಿ ನೋಡ್ಬೋದು ನೀವು, ಗೇಟ್ ಕಾಣಿಸ್ತಾ ಇದೆ. ಸೊ ಈ ಗೇಟು ನಿಮಗೆ ಬೆಳಗ್ಗೆ 6 ಗಂಟೆ ಮೇಲೇ ಓಪನ್ ಆಗೋದು, ಮತ್ತು ಸಾಯಂಕಾಲ 6 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಅದರೊಳಗಡೆ ನೀವು ವಿಸಿಟ್ ಹಾಕ್ಬೋದು. ಸೊ ಇಲ್ಲಿ ನಿಮಗೆ ಇಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ ಒಳಗಡೆ ಎಂಟ್ರಿ ಆಗಬೇಕು ಅಂತಂದರೆ. ಸೊ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರಾಣಿಗಳಿಗೆ ತಿನಿಸುಗಳನ್ನು ನೀಡಬಾರದು, ಮದ್ಯಪಾನ ನಿಷೇಧಿಸಿದೆ, ವಾಹನಗಳ ನಿಲುಗಡೆ ನಿಷೇಧಿಸಿದೆ, ಫೋಟೋಗ್ರಫಿ ನಿಷೇಧಿಸಲಾಗಿದೆ, ಉಲ್ಲಂಘಿಸಿದರೆ ದಂಡ 1,000 ಅಂತ ಇದೆ. ಸೊ ಹಾಗಾಗಿ ನಾನು ಮುಂದೆ ಕಾಡು ಒಳಗಡೆ ನಾನು ಹೋಗ್ತಾ ಯಾವುದೇ ಕೂಡ ವಿಡಿಯೋ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಏನು ವ್ಯೂ ಇದೆ ಅದನ್ನು ಮಾತ್ರ, ಹೊರಗಡೆಯಿಂದ ಏನು ವ್ಯೂ ಇದೆ ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಒಳಗಡೆ ಸರ್ಕಾರದ ಒಂದು ನಿಯಮಗಳನ್ನ ನಾವು ಗೌರವಿಸ್ಬೇಕಾಗುತ್ತೆ. ಕೆಲವೊಂದು ಸಾರಿ ಅವರು ನಮ್ಮ ಒಳ್ಳೇದಕ್ಕೆ ಅಲ್ವ ಮಾಡೋದು. ಸೊ ಹಾಗಾಗಿ ನಾವು ಅವರ ನಿಯಮಗಳನ್ನ ಕೂಡ ಉಲ್ಲಂಘನೆ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ. ಅವರು ಪ್ರಜೆಗಳ ಅಥವಾ ಜನರ ದೃಷ್ಟಿಯಿಂದನೇ ಈ ಒಂದು ನಿಯಮಗಳನ್ನ ಮಾಡಿರ್ತಾರೆ. ಯಾಕೆಂದರೆ ಪ್ರಾಣಿಗಳಿರ್ತವೆ, ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು, ಅಥವಾ ಜನರೇ ಪ್ರಾಣಿಗಳಿಗೆ ಒಂದು ತೊಂದರೆ ಕೊಡ್ಬೋದು ಅನ್ನೋ ಒಂದು ನಿಯಮಗಳನ್ನ ಇವ್ರು ಮಾಡಿರ್ತಾರೆ ಅಷ್ಟೇ. ಸೊ ನಾವು ಅದನ್ನು ಗೌರವಿಸೋಣ. ಸೊ ನಾನು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ಕಾಡು ಎಂಟ್ರೆನ್ಸ್ ಬಿಟ್ಟ ತಕ್ಷಣ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನುಗು ಜಲಾಶಯದ ಒಂದು ಅದ್ಭುತವಾದಂತಹ ಒಂದು ವ್ಯೂ. ನೀವು ಎಲ್ಲಿಂದ ಎಲ್ಲಿಗೆ ಕಣ್ಣಾಯಿಸಿದ್ರು ಕೂಡ ಬರೀ ನೀರು ನೀರು ನೀರು, ಪ್ರಕೃತಿ ಪ್ರಕೃತಿ ಪ್ರಕೃತಿ. ಇದು ಲಾಸ್ಟ್ ಗೇಟು. ಸೊ ನಿಮಗಿದು 6 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಸೊ 6 ಗಂಟೆ ಮೇಲೆ ನಿಮಗೆ ಒಳಗಡೆ ಎಂಟ್ರೆನ್ಸ್ ಇರೋಲ್ಲ, ಯಾವುದೇ ಎಂಟ್ರೆನ್ಸ್ ಇರೋಲ್ಲ ಒಳಗಡೆ. ನಮ್ಮ ಗುರುಗಳೊಬ್ಬರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸಿದ್ರು. ಅವ್ರು ಯಾರು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವರೇ ನಮ್ಮ ಗುರುಗಳು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ಕೊಟ್ಟವರು. ನಮ್ಮ ರಾಮ ಸೇತುವೆನ ನಿರ್ಮಿಸಿದವರು. ಎಷ್ಟು ಖುಷಿ ವಿಷಯ ಅಲ್ವಾ? Okay, bye bye, see you in next video. Bye.